ಸಾಲ ಪಡೆಯಲು ನಿಯಮಗಳನ್ನು ಅನುಸರಿಸಿ ದಾರಿ. ಸಹಕಾರ ಸಂಘದ ಸಾಲ ಪಡೆಯುವ ಸಂದರ್ಭದಲ್ಲಿ ರೈತರು ನಿಯಮಾವಳಿಗಳನ್ನು ಅನುಸರಿಸಬೇಕು ಎಂದು ಕುಷ್ಟಗಿ ತಾಲೂಕು ವೃತ್ತ ವೀಕ್ಷಕ ಅಲ್ಲಮಪ್ರಭು ಡಾಣಿ ಮಾಹಿತಿಯನ್ನು ಹಂಚಿಕೊಂಡರು. ಕುಷ್ಟಗಿ ತಾಲೂಕಿನ ಚಳಗೇರ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದಂತಹ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮತ್ತು ರೈತರ ಸಂವಾದ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿಕೊಂಡು ಮಾತನಾಡಿದ ಅವರು, ಯಾವುದೇ ರೈತರಾಗಲಿ ನಮ್ಮ ಸಹಕಾರ ಸಂಘದಲ್ಲಿ ಸಾಲ ಪಡಿಬೇಕಾದ್ರೆ ಬೇರೆ ಬ್ಯಾಂಕುಗಳಿಂದ ಸಾಲ ಪಡೆದುಕೊಂಡು ಪಹಣಿಯಲ್ಲಿ ಬೋಜ ಕಂಡುಬಂದಲ್ಲಿ ಅಂತ ರೈತರನ್ನ ಪರಿಗಣಿಸಲಾಗುವುದಿಲ್ಲ. ಇಂಥ ಮಾಹಿತಿಯನ್ನ ಸರಿಯಾಗಿ ರೈತರು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಗೊಂದಲ ವಿಷಯಕ್ಕೆ ಕಿವಿಕೊಡಬಾರದು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಹೊಸದಾಗಿ ರಚನೆಯಾದ ಈ ಸಂಘಕ್ಕೆ 2025-26ನೇ ಸಾಲಿನ ಅನ್ವಯ 30 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ರೈತರು ತಮ್ಮ ಸರಿಯಾದ ದಾಖಲೆ ಕೊಟ್ಟು ಬಡ್ಡಿ ರಹಿತ ಸಾಲದ ಯೋಜನೆಯನ್ನ ಸದುಪಯೋಗಪಡಿಸಿಕೊಂಡು ಸಂಘವನ್ನ ಆರ್ಥಿಕವಾಗಿ ಮೇಲೆತ್ತಬೇಕೆಂದು ಸಲಹೆಯನ್ನ ನೀಡಿದರು. ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಕೆಲವು ರೈತರು, ಸುಮಾರು 30 ವರ್ಷಗಳಿಂದ ಚಳಗೇರಿಯ ಸಹಕಾರಿ ಸಂಘವು ಯಾವುದೇ ಕಾರ್ಯ ಚಟುವಟಿಕೆ ಇಲ್ಲದೆ ಕಾರಣಾಂತರಗಳಿಂದ ಸ್ಥಗಿತಗೊಂಡು ನೆನೆಗುದಿಗೆ ಬಿದ್ದಿತ್ತು. ನಮ್ಮ ತಾಲೂಕಿನ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ಹನುಮಸಾಗರ ಆರ್ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರು, ತಾಲೂಕಾ ವೃತ್ತ ವೀಕ್ಷಕರು, ಚಳಗೇರಿ ಗ್ರಾಮದ ಸಹಕಾರಿ ಸಂಘದ ನಿರ್ದೇಶಕರು, ಕೆಲವು ಹಿರಿಯ ನಾಯಕರು ನಿರಂತರ ಪರಿಶ್ರಮದಿಂದ ಪುನಶ್ಚೇತನಗೊಂಡು ಪುನರಾರಂಭಗೊಳ್ಳುತ್ತಾ ಇರುವುದು ಸಂತೋಷದ ಸಂಗತಿ ಎಂದು ರೈತರು ಅಭಿಪ್ರಾಯ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು, 100 ಜನ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜಪ್ಪ ಟಿವಿ, ಕುಷ್ಟಗಿ. ಕೆಸಿಸಿ ಸಾಲ ಏನಿ ನಾವು ಹೊಸ ಸ್ಯಾಂಕ್ಷನ್ ಆಗೈತಿ, ಆ ಸಾಲ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಡಿಸ್ಬರ್ಸ್ಮೆಂಟ್ ಟೈಮಲ್ಲಿ ಕೆಲವು ನಿಯಮಗಳಿದಾವೆ. ಆ ನಿಯಮಗಳಿಗೆ ಒಳಪಟ್ಟು ನೀವೇನಪ್ಪ ಅಂತಂದ್ರೆ ಎಲ್ಲ ತರನಾದ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊವೈಡ್ ಮಾಡಿದ್ರ 1 ತಿಂಗಳ ಒಳಗಡೆ ಎಲ್ಲರಿಗೂ ಕೂಡ ಸಾಲ ವಿತರಣೆ ಕಾರ್ಯವನ್ನು ನಾವು ಮತ್ತೆ ಮ್ಯಾನೇಜರ್ ಸೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬೇರೆ ಯಾವ ಬೋಜಾನು ಕೂಡ ನಿಮ್ಮ ಪಾಣಿಯಲ್ಲಿ ಇರಬಾರ್ದು. ಬೇರೆ ಸಂಘದ ಬೋಜ ಇತ್ತು ಅಂತಂದ್ರೆ ಹೊಸ ಸಾಲ ಕೊಡಕ್ಕೆ ಅವಕಾಶಗಳಿರೋದಿಲ್ಲ. ಹಂಗಾಗಿ ನೀವು ಬೇರೆ ಕಡೆ ಬೋಜ ಇಲ್ಲದೆ ನಿಮ್ಮ ಪಾಣಿ ಖಾಲಿ ಇದ್ದು ನಿಮ್ಗೆ ಯಾವುದೇ ತರಹದ ಸಾಲ ಎಲ್ಲಿ ಪಡೆದಿಲ್ಲ ಅಂತಂದ್ರೆ ನೀವು ಅರ್ಜಿ ಕೊಡ್ಬೋದು. ಸ್ಕೇಲ್ ಆಫ್ ಫೈನಾನ್ಸಿಗೆ ಒಳಪಟ್ಟು ಈಗ ಹೊಸ ಸಂಘ ದುಡ್ಡು 30 ಲಕ್ಷ ಐತಿ, ನಿಮ್ಮಲ್ಲಿ ಸಂಖ್ಯೆ ಜಾಸ್ತಿ ಐತಿ ಸದಸ್ಯರು, ಫಸ್ಟ್ ಒಂದು ಲಿಮಿಟ್ ಮಾಡ್ಕೊಂಡು 50,000 ಮೀರದಂತೆ ಅಥವಾ ನೀವು 35,000 ಮೀರದಂತೆ ಅಥವಾ ಒಂದು 70,000 ಮೀರದಂತೆ ಒಂದು ನೀವು ಸ್ಕೇಲ್ ಆಫ್ ಫೈನಾನ್ಸ್ ಒಂದು ನೀವು ಲಿಮಿಟ್ ಇಟ್ಕೊಂಡು ಎಷ್ಟು ಜನ ರೈತರಾಗ್ತಾರೋ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಲ ಕೊಡಕಂತ ಆಗಂಗಿಲ್ಲ. ಹಂಗಾಗಿ 1ನೇ ಫೇಸಲ್ಲಿ ಒಂದ್ಸಲ, 2ನೇ ಫೇಸಲ್ಲಿ ಒಂಥರ ನೀವೇ ಎಲ್ಲರೂ ಕೂಡಿ ಊರಾಗಿ ಹಿರಿಯರೆಲ್ಲ ನಿರ್ಣಯ ಮಾಡಿದ್ರೆ 2 ಫೇಸಲ್ಲಿ ಸಾಲಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸನ ಬ್ಯಾಂಕ್ ಮತ್ತು ಸಂಘ ಸೇರಿ ಮಾಡ್ತೀವಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವೇನು ರೂಲ್ಸ್ ಅದಾವ ಅದನ್ನೆಲ್ಲ ಕೂಡ ನಿಮ್ಮ CEO ಅವ್ರು ಹೇಳ್ತಾರೆ. ಅವರು ಬಹಳಷ್ಟು ಇದಕ್ಕೆ ಪರಿಶ್ರಮ ಪಟ್ಟಾರ. ಸ್ಯಾಲ್ರಿ ಇಲ್ಲ, ಆಮೇಲೆ ಯಾವುದೇ ತರಹದಂಥದ್ದು ಇಲ್ಲಿ ಡಾಕ್ಯುಮೆಂಟ್ಗಳು ಇದ್ದಿಲ್ಲ, ಆಮೇಲೆ ಅದ್ರ ಮಾಹಿತಿನೂ ಕೂಡ ಇದ್ದಿಲ್ಲ. ಬೇರೆಯವ್ರ ಜೊತೆ ಮಾಹಿತಿನ ತಗೊಂಡು ರೆಸಲ್ಯೂಷನ್ ಬುಕ್ ಹೆಂಗ್ ಬರೀಬೇಕು, ತರಾ ಹೆಂಗ್ ಪಾಸ್ ಮಾಡಬೇಕು, ಡಾಕ್ಯುಮೆಂಟ್ ಹೆಂಗ್ ತಂದು ಕೊಡ್ಬೇಕು, ಯಾವ ಕೆಲಸಕ್ಕೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಹಂಗಾಗಿ ಇವತ್ತೇನಾದ್ರು ಪುನಶ್ಚೇತನಗೊಂಡ ಹೊಸ ಸಾಲ ಸ್ಯಾಂಕ್ಷನ್ ಆಗೈತೆ ಅಂದ್ರೆ